ಲುಫ್ತಾನ್ಸಾ ಏರ್ಲೈನ್ಸ್ನ G8 ಸೀಟ್ನಲ್ಲಿ ಕೂತ್ಕೊಂಡು ಭಾರತಕ್ಕೆ ಆಗಮಿಸುತ್ತಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಮಿಸುತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಹಾಗಾದ್ರೆ ಅವರು ಬರ್ತಾ ಇರುವಂತಹ ಆ ವಿಮಾನದ ಲೈವ್ ಟ್ರ್ಯಾಕಿಂಗ್ ನ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ. ಈಗ ಎಷ್ಟು ದೂರದಲ್ಲಿದೆ ವಿಮಾನ, ಎಷ್ಟು ಗಂಟೆಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಆ ಲೈವ್ ಟ್ರ್ಯಾಕ್ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಜರ್ಮನಿಯ ಮ್ಯೂನಿಚ್ನಿಂದ ಹೊರಟಂತಹ ವಿಮಾನ ಲುಫ್ತಾನ್ಸಾ ಏರ್ಲೈನ್ಸ್ ನ ವಿಮಾನ. ಇಲ್ಲಿ ಗಮನಿಸ್ತಾ ಇದ್ದೀರಿ ಆ ರೆಡ್ ಕಲರ್ನ ಆ ಪ್ಲೇನ್ ನ ಒಂದು ಚಿತ್ರ ಏನಿದೆ, ಲೋಗೋ ಏನಿದೆ, ನೇರವಾಗಿ ಭಾರತಕ್ಕೆ ಸಮೀಪ ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ಭಾರತಕ್ಕೆ ಬಹಳ ನಿಯರ್ ಆಗಿದೆ. ಆಗ್ಲೇ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು. ಆಲ್ರೆಡಿ ಭಾರತದ ವಾಯು ಗಡಿ ಏನಿದೆ ಆ ವಾಯು ಗಡಿಗೆ ಎಂಟರ್ ಆಗಿದೆ ಬೆಂಗಳೂರು. ಈ ಮ್ಯಾಪ್ ನಲ್ಲಿ ನಾವು ಬಹಳ ಕ್ಲಿಯರ್ ಆಗಿ ಗಮನಿಸಬಹುದು. ಬೆಂಗಳೂರು ಜರ್ಮನಿಯ ಮ್ಯೂನಿಚ್ನಿಂದ ಈ ಮಾರ್ಗವಾಗಿ ಬಂದಂತಹ ವಿಮಾನ ಬೆಂಗಳೂರನ್ನ ತಲುಪುವುದಕ್ಕೆ ಇರುವಂತಹ ಅಂತರ ಬಹಳ ಕಡಿಮೆ ಇದೆ. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಇದೆ? ಇಷ್ಟರವರೆಗೆ ಮಧ್ಯಾಹ್ನ ಸಂಜೆ 4:05 ಸುಮಾರಿಗೆ ಜರ್ಮನಿಯ ಮ್ಯೂನಿಚ್ನಿಂದ ಟೇಕ್ ಆಫ್ ಆಗಿದ್ದು ಲುಫ್ತಾನ್ಸಾ ಏರ್ಲೈನ್ಸ್ 764 ವಿಮಾನ ಈಗಾಗಲೇ 7:50 ಜರ್ನಿಯನ್ನ ಕಂಪ್ಲೀಟ್ ಮಾಡಿದೆ. 7:50 ಒಂದು ಪ್ರಯಾಣ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅದನ್ನ ನಾವಿಲ್ಲಿ ಬಹಳ ಕ್ಲಿಯರ್ ಆಗಿ ಗಮನಿಸಬಹುದು. ಎಷ್ಟು ಮೈಲ್ ಹೋಗಿದ್ದಾರೆ? ಹಾಗಾದ್ರೆ 4022 ಮೈಲ್ ಆಲ್ರೆಡಿ ಪ್ರಯಾಣವನ್ನ ಕಂಪ್ಲೀಟ್ ಮಾಡಿದೆ. ಬಾಕಿ ಉಳಿದಿರುವಂತಹ ಆ ದೂರ ಎಷ್ಟು, ಅಂತರ ಎಷ್ಟು ಬೆಂಗಳೂರಿಗೆ ರೀಚ್ ಆಗೋದಕ್ಕೆ ಬಹಳ ಕ್ಲಿಯರ್ ಆಗಿದೆ. ಇಲ್ಲಿ ಇನ್ನೂ ಕೇವಲ 53 ನಿಮಿಷಗಳಲ್ಲಿ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗುತ್ತೆ. ವೆರಿ ಕ್ಲಿಯರ್. BLR ಇಲ್ಲಿ ಗಮನಿಸ್ತಾ ಇದ್ದೀರಿ. BLR ಇನ್ 53 ಮಿನಿಟ್ಸ್ ಬಹಳ ಕ್ಲಿಯರ್ ಆಗಿದೆ. ಇಲ್ಲಿ ಇನ್ 53 ಮಿನಿಟ್ಸ್ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಬಂದು ಲ್ಯಾಂಡ್ ಆಗೋದು ಮುಂದಿನ 53 ನಿಮಿಷಗಳಲ್ಲಿ ಅಂತ ಅಂದಾಜು ಮಾಡಲಾಗಿದೆ. ಇರುವಂತಹ ಡಿಸ್ಟೆನ್ಸ್ ಕೂಡ ಬಹಳ ಕ್ಲಿಯರ್. 434.5 ಮೈಲ್ಸ್ ಅಂತ ಹಾಕಿದ್ದಾರೆ. ಅಷ್ಟು ಮಾತ್ರ ಕವರ್ ಮಾಡೋದಕ್ಕೆ ಬಾಕಿ ಇರೋದು. ಡಿಪಾರ್ಚರ್ ಆಗಿದ್ದು ಎಷ್ಟು ಗಂಟೆಗೆ? 12:28. ಇದು ಎಲ್ಲಿನ ಟೈಮಿಂಗ್ಸ್? ಜರ್ಮನಿಯ ಮ್ಯೂನಿಚ್ನ ಟೈಮಿಂಗ್ಸ್. ಭಾರತದ ಟೈಮಿಂಗ್ಸ್ ಪ್ರಕಾರ ನಾವು ಇದನ್ನ ನೋಡಬೇಕು ಅಂದ್ರೆ ಸಂಜೆ 4:05 ಅಲ್ಲಿಂದ ಟೇಕ್ ಆಫ್ ಆಗಿರೋದು. ಬಂದು ಇಲ್ಲಿ ರೀಚ್ ಆಗ್ತಾ ಇರೋದು ಎಷ್ಟು ಗಂಟೆಗೆ? 12:43 ಅಂತ ಈಗ ತೋರಿಸ್ತಾ ಇದೆ. ಶೆಡ್ಯೂಲ್ಡ್ ಟೈಮಿಂಗ್ಸ್ ಇದ್ದಿದ್ದು 12:15 ಬರಬೇಕಾಗಿತ್ತು. ಆದ್ರೆ 12:43 ಅಂದ್ರೆ ಮುಂದಿನ 52 ನಿಮಿಷಗಳಲ್ಲಿ 426 ಮೈಲ್ಸ್ ನ ಕವರ್ ಮಾಡುವಂತಹ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಈಗೇನ್ ಅರಬ್ಬಿ ಸಮುದ್ರದ ಮೂಲಕ ಈಗ ಆಗಮಿಸಿ ಭಾರತದ ವಾಯು ಗಡಿಯನ್ನ ಎಂಟರ್ ಆಗಿದೆ. ನೇರವಾಗಿ ಬೆಂಗಳೂರಿಗೆ ಬಂದು ರೀಚ್ ಆಗುತ್ತೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ರೀಚ್ ಆಗುತ್ತೆ. ಅಲ್ಲಿಗೆ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಅತ್ಯಾಚಾರ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂಥದ್ದು. ಆ 3 ಪ್ರಕರಣ ಕೂಡ ಬಹಳ ಗಂಭೀರವಾದಂತಹ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗಾಗಲೇ ಅರೆಸ್ಟ್ ವಾರೆಂಟ್ ಕೂಡ ಹೊರಡಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ರೀಚ್ ಆಗ್ತಾ ಇದ್ದ ಹಾಗೆ ಇಮಿಗ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದಂತಹ ನಂತರದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.